ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮತ್ತು ಸಹಾಯಕಿಯರಿಗೂ ಗ್ರ್ಯಾಚ್ಯುಟಿ ಹಣ ನೀಡಬೇಕೆಂದು ಒತ್ತಾಯಿಸಿ ಸಿಐಟಿಯು ವತಿಯಿಂದ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿ ಮುಂದೆ ಬುಧವಾರ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, 2021 ರಿಂದ 2023 ಮಧ್ಯೆ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ನ್ಯಾಯಯುತವಾಗಿ ನೀಡಬೇಕಾದ ಗ್ರ್ಯಾಚ್ಯುಟಿ ಹಣವನ್ನು ಸರ್ಕಾರ ನೀಡಬೇಕು. ನವೆಂಬರ್ 10 ಮತ್ತು 11ರಂದು ಬೆಂಗಳೂರಿನಲ್ಲಿ ನಡೆಯುವ ಮುಷ್ಕರಕ್ಕೆ ಎಲ್ಲರೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಮತ್ತು ಸಿಡಿಪಿಒ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾದ ವೆಂಕಟಲಕ್ಷ್ಮಿ, ವಸಂತಲಕ್ಷ್ಮಿ, ಸುಕನ್ಯಾ, ಶಾರದಮ್ಮ, ಭಾರತಿ, ಸಲ್ಮಾ, ಜಯಲಕ್ಷ್ಮಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ವರದಿ ಧನಂಜಯ HP, ಪ್ರಜಾಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ. ನಾವೆಲ್ಲ ಸೇರ್ಕೊಂಡಂಗೆ ICDS ಅನ್ನು ಇವತ್ತು ಉತ್ತಮ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಇವತ್ತೇನು ನಿವೃತ್ತಿ ಹೊಂದಿರತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸುಮಾರು 30-35 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿ ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳ ಅಪೌಷ್ಟಿಕತೆಯನ್ನು ನಿವಾರಿಸಿ ಪೌಷ್ಟಿಕವಾಗಿ ಆರೋಗ್ಯವಂತರನ್ನಾಗಿ ಮಾಡಿರ್ತಕ್ಕಂಥ ತ್ಯಾಗ ಇವತ್ತು ಅಂಗನವಾಡಿನಲ್ಲಿ ದುಡಿದು ಇವತ್ತು ನಿವೃತ್ತಿ ಹೊಂದಿರತಕ್ಕಂಥ ನೀವು ಅಂತಹ ಸುಮಾರು 30 ವರ್ಷಗಳ ಸರ್ವಿಸ್ ಆದಮೇಲೆ ಇವತ್ತು ವಯೋಸಹಜ ನಿವೃತ್ತಿಯನ್ನು 60 ವರ್ಷದ ಆದಮೇಲೆ ಆಗಿರ್ತೀರ. ಆದಮೇಲೆ ಇವತ್ತು ಸರ್ಕಾರ ಮನೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಿವೃತ್ತಿಯ ಉಪಧನ ಗ್ರ್ಯಾಚ್ಯುಟಿಯನ್ನು ಕೊಡಬೇಕಾಗಿತ್ತು. ಆದರೆ ಸರ್ಕಾರ ಕೊಡದೆ ಇವತ್ತು ಮನೆ ಕಳಿಸಿದೆ. ಈಗ 2024 ಏಪ್ರಿಲಿಂದ ಈಚೆಗಾಗಿರ್ತಕ್ಕಂಥವ್ರಿಗೆಲ್ಲ ಈಗಾಗಲೇ ಒಂದು ಟ್ರಿಪ್ ಎಲ್ಲರಿಗೂ ಬಂದಿದೆ, ಅಲ್ಲಿಂದ ಈಚೆಗೆ ಆಗ್ತಾ ಇದೆ. ನಾವು ಕೇಳ್ತಕ್ಕಂಥದ್ದು 2011ರಿಂದ ಯಾವ ಅಂಗನವಾಡಿ ವರ್ಕರು ಅಥವಾ ಸಹಾಯಕಿ ರಿಟೈರ್ಡ್ ಆಗಿದ್ದಾರೋ ಅವರಿಗೆಲ್ಲ ಗ್ರ್ಯಾಚ್ಯುಟಿ ಅಮೌಂಟ್ ಬರಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸರ್ಕಾರದ ವಿರುದ್ಧವಾಗಿ ನಾವು ತೀವ್ರವಾಗಿರ್ತಕ್ಕಂಥ ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿದ ಮೇಲೆ ಸರ್ಕಾರ ಇದೆಲ್ಲ ಲಿಸ್ಟನ್ನು ತಗೊಂಡಿದೆ. ಎಷ್ಟಾಗುತ್ತೆ ಏನಾಗುತ್ತೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಲಿಸ್ಟನ್ನು ಪಡ್ಕೊಂಡಿದೆ. ನಾವು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾವು ಕೇಳ್ತಕ್ಕಂಥದ್ದು, ನಮ್ಮ ಒಂದು ಸರ್ವೀಸು ಸುಮಾರು 25ರಿಂದ 30 ವರ್ಷಗಳ ಕಾಲ ಸರ್ವೀಸ್ ಮಾಡಿದ್ದೀವಿ. ಇವತ್ತು ವಯಸ್ಸಾಗಿದೆ, ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದೀವಿ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ICDS ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಪರಿಗಣನೆ ತಗೊಂಡು ಇವತ್ತು ನಮಗೆ ನಿವೃತ್ತಿಯ ಉಪಧನ ಮತ್ತು ಇವತ್ತು ಗ್ರ್ಯಾಚ್ಯುಟಿಯನ್ನು ಕೊಡಬೇಕು. 2011ರಿಂದ ಯಾರ್ಯಾರಾಗಿದ್ದಾರೆ ಎಲ್ರಿಗೂ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ವಯಸ್ಸಾಗಿದೆ, ನಮಗೆ ವಯಸ್ಸಾದ ಮೇಲೆ ಈಗ ಇಲ್ಲಿರ್ತಕ್ಕಂಥವರೆಲ್ಲ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಈ ವಯಸ್ಸಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವನ ಮಾಡಬೇಕಾಗಿದೆ. ಅದೇ ಸರ್ಕಾರಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ನಿವೃತ್ತಿ ಆದಮೇಲೆ ಪೆನ್ಷನ್ ಬರುತ್ತೆ ಅಥವಾ ಒಂದೇ ಸಾರಿ ಅದ್ರ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಣ ಬರುತ್ತೆ. ಈಗ ಏನಿಲ್ದಂಗೆ ಮನೆ ಕಳಿಸ್ಬಿಟ್ರೆ ನಾವು ಇವತ್ತು ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಗೆಲ್ರಿಗೂ ಗ್ರ್ಯಾಚ್ಯುಟಿಯನ್ನು 2011ರಿಂದ ಈಚೆಗೆ ಯಾರ್ಯಾರಾಗಿದ್ದಾರೋ ಎಲ್ರಿಗೂ ಕೊಡಬೇಕು ಅಂತೇಳಿ CITU ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾತ್ರ ಅಲ್ಲ, ನವೆಂಬರ್ 10 ಮತ್ತು 11ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಿವೃತ್ತಿ ಹೊಂದಿರತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು 2 ದಿನಗಳ ಕಾಲ ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ಆ ಮುಷ್ಕರದ ಸಂದರ್ಭದಲ್ಲಿ ಸರ್ಕಾರ ಬಂದಬೇಕು, ಸ್ಪಂದಿಸಬೇಕು, ಅಥವಾ ಈಗಲೇ ಕೂಡಲೇ ಸ್ಪಂದಿಸಿ ನಮಗೆ ಏನು ನ್ಯಾಯವಾಗಿ ಕೊಡಬೇಕಾಗಿರ್ತಕ್ಕಂಥ ಗ್ರ್ಯಾಚ್ಯುಟಿಯನ್ನು ಕೊಡಬೇಕು. ಆ ಕೊಡದೇ ಇದ್ದರೆ ಆ ಮುಷ್ಕರ 2 ದಿನ ನವೆಂಬರ್ 10 ಮತ್ತು 12ನೇ ತಾರೀಕು ನಡೀತಕ್ಕಂಥ ಮುಷ್ಕರ
ನಿಲ್ಲೋದಿಲ್ಲ, ಬದಲಾಗಿ ಬೃಹತ್ ಆಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಆದ್ದರಿಂದ ಕೂಡಲೇ ಗ್ರ್ಯಾಜುಯಿಟಿಯನ್ನು ಇವತ್ತು ಸರ್ಕಾರ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈ ಮೂಲಕ CIT ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ದರಿಂದ ನಿಮಗೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿ ನಾವು ಈ ಮನವಿಯನ್ನು CDP ಅವ್ರ ಮುಖಾಂತರವಾಗಿ ಕಳಿಸ್ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಆದರೆ ಇಷ್ಟಕ್ಕೆ ಸರ್ಕಾರ ಬೆಂಡಾಗುತ್ತೆ ಅಂತಿಲ್ಲ. ಇಲ್ಲ ಅಂತ ಹೇಳಿದ್ರೆ ಈಗ ನವೆಂಬರ್ 10 ಮತ್ತು 11ನೇ ತಾರೀಕು 2 ದಿನ ಏನು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಡೆಯುತ್ತೆ ಹೋರಾಟ, ಆ ಮುಷ್ಕರಕ್ಕೆ ನೀವೆಲ್ಲ ಭಾಗವಹಿಸಬೇಕು. ಬೆಳಗ್ಗೆ 7-7:30ಗೆಲ್ಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಬಂದರೆ ಗೌರಿಬಿದನೂರಲ್ಲಿ ನಮ್ಮ ಮುಖಂಡರುಗಳಿರ್ತಾರೆ, ಮುಖಂಡರುಗಳು ಬರ್ತಾರೆ ನಿಮ್ಮ ಜೊತೆಯಲ್ಲಿ. ನೀವೆಲ್ಲ ಹೋರಾಟದಲ್ಲಿ ಭಾಗವಹಿಸಬೇಕು. ಭಾಗವಹಿಸೋದ್ರ ಮುಖಾಂತರವಾಗಿ ಸರ್ಕಾರ ಇವತ್ತು ಏನು ಅನ್ಯಾಯ ಮಾಡಿದೆ ಕೂಡಲೇ ನ್ಯಾಯ ಒದಗಿಸ್ತಕ್ಕಂಥ ಹೋರಾಟವನ್ನು ಮಾಡೋಣ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನನ್ನ